ಹಾಯ್ ಗೆಳೆಯರೇ, ಅನಂತು BK ಎಜುಕೇಷನ್ ಯೂಟ್ಯೂಬ್ ಚಾನಲ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಮೇ 7, 8, 9ರ ಪ್ರಚಲಿತ ಘಟನೆಗಳನ್ನು ನಾವು ಚರ್ಚಿಸಲಿದ್ದೇವೆ. ಬನ್ನಿ ಗೆಳೆಯರೇ, ಈ ದಿನದ ಪ್ರಶ್ನೆ ಯಾವುದಂತ ನೋಡೋಣ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್‌ನಿಂದ 5 ವರ್ಷಗಳ ಅವಧಿಗೆ ಎಲ್ಲ ಕ್ರಿಕೆಟ್‌ನಿಂದ ಯಾವ ಕ್ರಿಕೆಟ್ ಆಟಗಾರರನ್ನ ನಿಷೇಧಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡೆವೋನ್ ಥಾಮಸ್ ರವರು ಇದಕ್ಕೆ ಸರಿಯಾದ ಉತ್ತರ. ಇವರನ್ನ 5 ವರ್ಷಗಳ ಕಾಲ ಎಲ್ಲ ಕ್ರಿಕೆಟ್‌ಗಳಿಂದ ನಿಷೇಧಿಸಲಾಗಿದೆ. ಇನ್ನು ಮೇ 7 ವಿಶ್ವ ಅಸ್ತಮಾ ದಿನವನ್ನು ಆಚರಣೆ ಮಾಡ್ತಾರೆ. ಇದನ್ನು ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮಾದಿಂದ ಆಯೋಜಿಸಲಾಗಿದ್ದು 1993ರಲ್ಲಿ ಸ್ಥಾಪಿಸಲಾದ WHO ಸಹಯೋಗಿ ಸಂಸ್ಥೆಯಾದಂಥ GINನಿಂದ ಆಯೋಜಿಸಲಾಗಿರ್ತದೆ. ಇದು ಪ್ರಪಂಚದಾದ್ಯಂತ ಅಸ್ತಮಾದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಇದು ನಡೆಯುತ್ತದೆ. ಈ ವರ್ಷದ ಥೀಮ್ ಏನೆಂದರೆ ಅಸ್ತಮಾ ಶಿಕ್ಷಣದ ಸಬಲೀಕರಣ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಇನ್ನು ಇದೇ ಮೇ 7ರಂದು ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಕೂಡ ಆಚರಣೆ ಮಾಡ್ತಾರೆ. ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು IAAF ಇಂಟರ್ನ್ಯಾಷನಲ್ ಅಮೆಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಪ್ರತಿ ವರ್ಷ ಮೇ 7ರಂದು ಇದನ್ನು ಆಯೋಜಿಸುತ್ತದೆ. ಇದನ್ನು ಮೊದಲು 1996ರಲ್ಲಿ ಆಚರಿಸಲಾಯಿತು. IAAF ಅನ್ನು ಜುಲೈ 17, 1912ರಂದು ಸ್ವೀಡನ್ನಿನ ಸ್ಟಾಕ್ಹೋಮ್ನಲ್ಲಿ ಇದನ್ನು ಸ್ಥಾಪಿಸಲಾಯಿತು. ವಿಶ್ವ ಅಥ್ಲೆಟಿಕ್ಸ್ ಪ್ರಧಾನ ಕಚೇರಿ ಎಲ್ಲಿದೆ ಎಂದರೆ ಮೊನಾಕೋದಲ್ಲಿ ಇದೆ. ಇನ್ನು ಇದೇ ಮೇ 7ರಂದು ರವೀಂದ್ರನಾಥ್ ಟ್ಯಾಗೂರ್ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ರವೀಂದ್ರನಾಥ್ ಟ್ಯಾಗೂರ್ ಅವರ 163ನೇ ಜನ್ಮದಿನವನ್ನು ಮೇ 7ರಂದು ಆಚರಿಸಲಾಯಿತು. ಇವರು 1861 ಮೇ 7ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರು ವಿಶ್ವ ಪ್ರಸಿದ್ಧಿ ಕವಿ, ಸಾಹಿತಿ, ತತ್ವಜ್ಞಾನಿ ಮತ್ತು ಏಷ್ಯಾದ ಮೊದಲ ಯುರೋಪಿಯನ್ ಅಲ್ಲದ ನೊಬೆಲ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಟ್ಯಾಗೂರ್ ಅವರ ಅತ್ಯಂತ ಗಮನಾರ್ಹವಾದ ಕವನ ಕೃತಿ ಗೀತಾಂಜಲಿ ಸಾಂಗ್ಗೆ ಇವರು ಇದಕ್ಕಾಗಿ 1913ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು 2 ದೇಶಗಳಿಗೆ ರಾಷ್ಟ್ರಗೀತೆಗಳನ್ನು ಇವರು ನೀಡಿದ್ದಾರೆ. ಭಾರತಕ್ಕೆ ಜನಗಣಮನ ಮತ್ತು ಬಾಂಗ್ಲಾದೇಶಕ್ಕೆ ಅಮರ್ ಸೋನಾರ್ ಬಾಂಗ್ಲಾ ಎಂಬ ರಾಷ್ಟ್ರಗೀತೆಗಳನ್ನು ನೀಡಿದ್ದಾರೆ. ಇವರಿಗೆ ಗುರುದೇವ್, ಕವಿ ಗುರು ಮತ್ತು ಬಿಸ್ವಿ ಕಾಬಿ ಮುಂತಾದ ಬಿರುದುಗಳಿಂದ ಇವರನ್ನು ಪೂಜಿಸಲಾಗುತ್ತದೆ. ಅವರು ಆಗಸ್ಟ್ 7, 1941ರಂದು ನಿಧನರಾದರು. ಅವರು ಚಿತ್ರ ಮತ್ತು ಪೋಸ್ಟ್ ಆಫೀಸ್ ನಾಟಕಗಳನ್ನು ಒಳಗೊಂಡಂತೆ ಹಲವಾರು ಕಾದಂಬರಿಗಳು, ನಾಟಕಗಳು ಮತ್ತು ಸಣ್ಣ ಕಥೆಗಳನ್ನು ಕೂಡ ಇವರು ಬರೆದಿದ್ದಾರೆ. ಇನ್ನು ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗ್ತದೆ. ಈ ವರ್ಷದ ಥೀಮ್ ಏನಾಗಿದೆ ಅಂದರೆ ನಾನು ಸಂತೋಷದಿಂದ ಕೊಡುತ್ತೇನೆ ಮತ್ತು ನಾನು ನೀಡುವ ಸಂತೋಷವು ಪ್ರತಿಫಲವಾಗಿದೆ ಎಂಬುದು ಈ ದಿನದ ಥೀಮ್ ಆಗಿರ್ತದೆ. ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ ಸಂಸ್ಥಾಪಕ ಹೆನ್ರಿ ಡುನಾಂಟ್ ಅವರ ಜನ್ಮದಿನವನ್ನು ಸ್ಮರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು ಇದನ್ನು ನೋಡಿ, ಯುವ ಸ್ವಿಸ್ ಉದ್ಯಮಿ ಹೆನ್ರಿ ಡುನಾಂಟ್ 1859ರಲ್ಲಿ ಫ್ರಾಂಕೋ ಆಸ್ಟ್ರಿಯನ್ ಯುದ್ಧದ ಸಮಯದಲ್ಲಿ ಇಟಾಲಿಯನ್ ಸೋಲೆಫೆರ್ನೋದಲ್ಲಿ ಗಾಯಗೊಂಡ ಸೈನಿಕರ ಸ್ಥಿತಿಯಿಂದ ಇವರು ದಿಗ್ಭ್ರಮೆಗೊಂಡು ಅವರು ತಕ್ಷಣವೇ ಸ್ಥಳೀಯ ಸಮುದಾಯದ ಸಹಕಾರದಿಂದ ಪರಿಹಾರ ಸೇವೆಗಳನ್ನು ಏರ್ಪಡಿಸಿದರು. ಅವರು ಮೆಮೊರಿ ಆಫ್ ಸೋಲೆರ್ಪಿನ ಪುಸ್ತಕವನ್ನು ಬರೆದು ಯುದ್ಧದ ಸಮಯದಲ್ಲಿ ಗಾಯಗೊಂಡ ಸೈನಿಕರಿಗೆ ಸಹಾಯ ಮಾಡಲು ತಟಸ್ಥ ಸಂಸ್ಥೆಯನ್ನು ಸ್ಥಾಪಿಸಲು ಸಲಹೆಯನ್ನು ನೀಡಿದರು. ಈ ಪುಸ್ತಕ ಬಿಡುಗಡೆಯಾದ ಕೇವಲ 1 ವರ್ಷದ ನಂತರ ಹೆನ್ರಿ ಡುನಾಂಟ್ ರವರ ಸಲಹೆಗಳನ್ನು ಪರಿಗಣಿಸಲು ಜಿನೀವಾದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಕರೆಯಲಾಯಿತು ಮತ್ತು ಹೀಗಾಗಿ ರೆಡ್ ಕ್ರಾಸ್ ಚಳವಳಿಯು ಹುಟ್ಟಿಕೊಂಡಿತು. ಇದರಿಂದ ಈ ರೆಡ್ ಕ್ರಾಸ್ ಚಳವಳಿ ಹುಟ್ಟಿಕೊಂಡಿತು. ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಚಳವಳಿಯನ್ನು 1864ರ ಜಿನೆವಾ ಕನ್ವೆನ್ಷನ್ ಮೂಲಕ ಸ್ಥಾಪಿಸಲಾಯಿತು. ಹೌದಾ? ಇನ್ನು ಇದೇ ಮೇ 8ರಂದು ವಿಶ್ವ ಥಾಲಸೆಮಿಯಾ ದಿನವನ್ನು ಕೂಡ ಆಚರಿಸಲಾಗ್ತದೆ. ಇದರ ವಿಷಯ ಏನಂದ್ರೆ ಜೀವನವನ್ನು ಸಶಕ್ತಗೊಳಿಸುವುದು, ಪ್ರಗತಿಯನ್ನು ಅಳವಡಿಸಿಕೊಳ್ಳುವುದು, ಎಲ್ಲರಿಗೂ ಸಮಾನ ಮತ್ತು ಪ್ರವೇಶಿಸಬಹುದಾದ ಥಾಲಸೆಮಿಯಾ ಚಿಕಿತ್ಸೆ ಎಂಬುದು ಈ ವಿಷಯವಾಗಿದೆ. ಥಾಲಸೆಮಿಯಾವನ್ನು ಇದು ಒಂದು ರೋಗವಾಗಿದ್ದು ಇದು ಯಾವ ರೀತಿ ಅಂದರೆ ಆನುವಂಶಿಕವಾಗಿ ಬರುವಂಥ ರಕ್ತದ ಕಾಯಿಲೆಯಾಗಿದೆ.
ದೇಹದ ಕೆಂಪು ರಕ್ತ ಕಣಗಳ ಪ್ರಮುಖ ಭಾಗವಾದ ಹಿಮೋಗ್ಲೋಬಿನ್ ಎಂಬ ಪ್ರೋಟೀನ್ ಅನ್ನು ಸಾಕಷ್ಟು ಉತ್ಪಾದಿಸದಿದ್ದರೆ ಈ ರೋಗವು ಉಂಟಾಗುತ್ತದೆ. ಸಾಕಷ್ಟು ಆರೋಗ್ಯಕರ ಕೆಂಪು ರಕ್ತ ಕಣಗಳು ಇಲ್ಲದಿದ್ದಾಗ ದೇಹದ ಇತರ ಎಲ್ಲ ಜೀವಕೋಶಗಳಿಗೆ ಸಾಕಷ್ಟು ಆಮ್ಲಜನಕವನ್ನು ವಿತರಿಸಲಾಗುವುದಿಲ್ಲ. ಇದು ವ್ಯಕ್ತಿಯ ದಣಿದ, ದುರ್ಬಲ ಅಥವಾ ಉಸಿರಾಟದ ತೊಂದರೆಗೆ ಕಾರಣವಾಗಬಹುದು. ಇದು ರಕ್ತಹೀನತೆ ಎಂಬ ಸ್ಥಿತಿಯಾಗಿದೆ. ತೀವ್ರವಾದ ರಕ್ತಹೀನತೆಯು ಅಂಗಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಸಾವಿಗೂ ಕೂಡ ಕಾರಣವಾಗುತ್ತದೆ. ಮೇ 9ರಂದು ಮಹಾರಾಣಾ ಪ್ರತಾಪ್ ಜಯಂತಿಯನ್ನು ಆಚರಿಸಲಾಗ್ತದೆ. ಮಹಾರಾಣಾ ಪ್ರತಾಪ್ ಎಂದು ಕರೆಯಲ್ಪಡುವ ರಾಣಾ ಪ್ರತಾಪ್ ಸಿಂಗ್ ರವರು ಮೇ 1540ರಂದು ರಾಜಸ್ಥಾನದ ಕುಂಭಲ್ಗಢದಲ್ಲಿ ಜನಿಸಿದರು. ಅವರು ಮೇವಾರನ 13ನೆಯ ರಾಜರಾಗಿದ್ದು ಉದಯ್ ಸಿಂಗ್ ಎರಡರ ಹಿರಿಯ ಪುತ್ರರಾಗಿದ್ದು, ಮಹಾರಾಣಾ ಉದಯ್ ಸಿಂಗ್ ಎರಡರ ಚಿತ್ತೂರಿನಲ್ಲಿ ಅವರ ರಾಜಧಾನಿಯೊಂದಿಗೆ ಮೇವಾರ್ ರಾಜ್ಯವನ್ನು ಆಳಿದರು. ಉದಯ್ ಸಿಂಗ್ ಎರಡು ಕೂಡ ಉದಯಪುರ, ರಾಜಸ್ಥಾನ್ ನಗರದ ಸ್ಥಾಪಕರಾಗಿದ್ದಾರೆ. ಹಲ್ದಿಘಾಟ್ ಕದನವು 1576ರಲ್ಲಿ ಮೇವಾವರನ ರಾಣಾ ಪ್ರತಾಪ್ ಸಿಂಗ್ ಮತ್ತು ಮೊಘಲ್ ಚಕ್ರವರ್ತಿ ಅಕ್ಬರನ ಸೇನಾಪತಿಯಾಗಿದ್ದ ಅಂಬರ್ನ ರಾಜ ಮಾನ್ಸಿಂಗ್ ನಡುವೆ ನಡೆಯಿತು. ಮಹಾರಾಣಾ ಪ್ರತಾಪ್ ಚಚ್ಚದಿಯ ಯುದ್ಧದಲ್ಲಿ ಹೋರಾಡಿದನು, ಆದರೆ ಮೊಘಲ್ ಪಡೆಗಳಿಂದ ಸೋಲಲ್ಪಟ್ಟರು. ಹೌದಾ? ಇನ್ನು ಈ ದಿನಗಳ ಬಗ್ಗೆ ರಿವಿಷನ್ ನೋಡೋಣ. ಮೇ 1ರಂದು ಕಾರ್ಮಿಕ ದಿನವನ್ನು ಆಚರಿಸಲಾಗ್ತದೆ. ಅದೇ ಮೇ 1ರಂದು ಮಹಾರಾಷ್ಟ್ರ ದಿನ ಮತ್ತು ಗುಜರಾತ್ ದಿನವನ್ನು ಆಚರಿಸಲಾಗ್ತದೆ. ಇನ್ನು ಮೇ 3ರಂದು ಅಂತಾರಾಷ್ಟ್ರೀಯ ಚಿರತೆ ದಿನವನ್ನು ಆಚರಣೆ ಮಾಡ್ತಾರೆ. ಇನ್ನು ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಕೂಡ ಆಚರಣೆ ಮಾಡ್ತಾರೆ. ಇನ್ನು ಮೇ 4ರಂದು ಕಲ್ಲಿದ್ದಲು ಗಣಿಗಾರರ ದಿನವನ್ನು ಆಚರಿಸಲಾಗ್ತದೆ. ಮೇ 4ರಂದು ಅಗ್ನಿಶಾಮಕ ದಿನವನ್ನು ಕೂಡ ಆಚರಣೆ ಮಾಡಲಾಗ್ತದ. ಹೌದಾ? ಇನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ BROದ 65ನೆಯ ರೈಸಿಂಗ್ ಡೇ ಆಚರಿಸಲು ಪ್ರಾಜೆಕ್ಟ್ ಸ್ವಸ್ತಿಕ್ ಸಿಕ್ಕಿಂನಲ್ಲಿ ಸರಣಿ ಚಟುವಟಿಕೆಗಳನ್ನು ಆಯೋಜಿಸಿದೆ. ಇನ್ನು ಈ BROವನ್ನು ಮೇ 7, 1960ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ರೂಪಿಸಿದರು ಮತ್ತು ಬೆಳೆಸಿದರು. ಇದು ರಕ್ಷಣಾ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. BRO ಭಾರತದ ಗಡಿ ಪ್ರದೇಶಗಳಲ್ಲಿ, ಉತ್ತರ ಮತ್ತು ಈಶಾನ್ಯದಲ್ಲಿ ಮತ್ತು ಸ್ನೇಹಪರ ನೆರೆಯ ದೇಶಗಳಲ್ಲಿ ರಸ್ತೆ ಜಾಲವನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಈ ಸಂಸ್ಥೆಯ ಧ್ಯೇಯ ವಾಕ್ಯವೇನೆಂದರೆ ಶ್ರಮೇಣ ಸರ್ವಂ ಸಾಧ್ಯಂ, ಅಂದರೆ ಕಠಿಣ ಪರಿಶ್ರಮದಿಂದ ಎಲ್ಲವನ್ನೂ ಸಾಧಿಸಬಹುದು ಎಂಬುದು ಈ ಸಂಸ್ಥೆಯ ಧ್ಯೇಯವಾಕ್ಯವಾಗಿದೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಇದರ ಮಹಾನಿರ್ದೇಶಕರು ಯಾರೆಂದರೆ ಲೆಫ್ಟಿನೆಂಟ್ ಜನರಲ್ ರಘು ಶ್ರೀನಿವಾಸನ್ ಇದರ ಮಹಾನಿರ್ದೇಶಕರು. ಇನ್ನು GST ಮೇಲ್ಮನವಿಯ ನ್ಯಾಯಮಂಡಳಿಯ ಮೊದಲನೇ ಅಧ್ಯಕ್ಷರಾಗಿ ಸಂಜಯ್ ಕುಮಾರ್ ಮಿಶ್ರಾ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಜಾರ್ಖಂಡ್ ಹೈಕೋರ್ಟಿನ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕುಮಾರ್ ಮಿಶ್ರಾ ರವರು ಹೊಸ ದೆಹಲಿಯ ಸರಕು ಮತ್ತು ಸೇವಾ ತೆರಿಗೆಯ ಮೇಲ್ಮನವಿಯ ನ್ಯಾಯಮಂಡಳಿಯ ಮೊದಲ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಇವರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ನ್ಯಾಯಮೂರ್ತಿ ಮಿಶ್ರಾ ರವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು. GST ಆಕ್ಟ್ ಕೇಂದ್ರೀಯ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ 2017ರ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾದಂತಹ ಮೇಲ್ಮನವಿ ಪ್ರಾಧಿಕಾರ ಇದಾಗಿದ್ದು, GSAT ಅನ್ನು GST ಸಂಬಂಧಿತ ವಿವಾದಗಳನ್ನು ಪರಿಹರಿಸಲು ನಿರ್ಣಾಯಕ ಸಂಸ್ಥೆಯಾಗಿ ಇದನ್ನು ಸ್ಥಾಪಿಸಲಾಗಿದ್ದು, ಇದು GST ವಿವಾದಗಳಿಗೆ ತ್ವರಿತ, ನ್ಯಾಯಯುತ ಮತ್ತು ಪರಿಣಾಮಕಾರಿ ಪರಿಹಾರವನ್ನು ಖಚಿತಪಡಿಸುತ್ತದೆ. ಜೊತೆಗೆ ಉನ್ನತ ನ್ಯಾಯಾಲಯಗಳ ಮೇಲಿನ ಹೊರೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುವಂಥದ್ದಾಗಿದೆ. ಇನ್ನು ಈ ನ್ಯಾಯಮಂಡಳಿಗಳು ಇದು ಆಡಳಿತ, ತೆರಿಗೆ, ಪರಿಸರ, ಭದ್ರತೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ವಿವಾದಗಳ ಪರಿಹಾರದೊಂದಿಗೆ ವ್ಯವಹರಿಸುವ ಅರೆ ನ್ಯಾಯಾಂಗ ಸಂಸ್ಥೆಯಾಗಿದೆ. ಅರೆ ನ್ಯಾಯಾಂಗ ಸಂಸ್ಥೆಯು ಕಾನೂನನ್ನು ಅರ್ಥೈಸಬಲ್ಲ ನ್ಯಾಯಾಂಗೇತರ ಸಂಸ್ಥೆಯಾಗಿದ್ದು, ಇದು ಸಾಂಪ್ರದಾಯಿಕ ನ್ಯಾಯಾಲಯ ವ್ಯವಸ್ಥೆಗೆ ಪರ್ಯಾಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಅವರು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ವಿಷಯದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುವ ಸದಸ್ಯರನ್ನು ಒಳಗೊಂಡಿರುತ್ತದೆ. ಮೂಲ ಸಂವಿಧಾನವು ನ್ಯಾಯಾಧಿಕರಣಗಳಿಗೆ ಸಂಬಂಧಿಸಿದಂತೆ ನಿಬಂಧನೆಗಳನ್ನು ಒಳಗೊಂಡಿರಲಿಲ್ಲ. 1976ರ 42ನೇ ತಿದ್ದುಪಡಿ ಕಾಯ್ದೆಯು ಸಂವಿಧಾನಕ್ಕೆ ಹೊಸ ಭಾಗ 14A ಸೇರಿಸಿತು. ಈ ಭಾಗವು ಟ್ರಿಬ್ಯುನಲ್ಗಳು ಎಂಬ ಶೀರ್ಷಿಕೆಯನ್ನು ಹೊಂದಿದ್ದು,
ಕೇವಲ 2 ಲೇಖನಗಳನ್ನು ಒಳಗೊಂಡಿರುತ್ತದೆ. ಆರ್ಟಿಕಲ್ 323A ಆಡಳಿತಾತ್ಮಕ ನ್ಯಾಯಮಂಡಳಿಗಳೊಂದಿಗೆ ವ್ಯವಹರಿಸುತ್ತದೆ. ಆರ್ಟಿಕಲ್ 323B ಇತರ ವಿಷಯಗಳಿಗೆ ನ್ಯಾಯಮಂಡಳಿಗಳೊಂದಿಗೆ ವ್ಯವಹರಿಸುತ್ತದೆ. ಹೌದಾ? ಇನ್ನು ಮಣಿಪುರದ ಗವರ್ನರ್ ಅನುಸೂಯ ಉಯಿಕೆ ಅವರು ಸ್ಕೂಲ್ ಆನ್ ವೀಲ್ಸ್ ಅನ್ನು ಉದ್ಘಾಟಿಸಿದರು. ಮಣಿಪುರ್ ಗವರ್ನರ್ ಅನುಸೂಯ ಉಯಿಕೆ ಅವರು ಇಂಫಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಸ್ಕೂಲ್ ಆನ್ ವೀಲ್ಸ್ ಅನ್ನು ಉದ್ಘಾಟಿಸಿದರು. ವಿದ್ಯಾಭಾರತಿ ಶಿಕ್ಷಣ ವಿಕಾಸ ಸಮಿತಿ ಮಣಿಪುರದಿಂದ ಅನುಷ್ಠಾನಗೊಳ್ಳುತ್ತಿರುವ ಉಪಕ್ರಮವು ರಾಜ್ಯದ ಪರಿಹಾರ ಶಿಬಿರಗಳಲ್ಲಿರುವ ವಿದ್ಯಾರ್ಥಿಗಳನ್ನು ತಲುಪುವ ಗುರಿಯನ್ನು ಹೊಂದಿವೆ. ಶಾಲಾ ಬಸ್ಗಳಲ್ಲಿ ಗ್ರಂಥಾಲಯ, ಕಂಪ್ಯೂಟರ್ಗಳು ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ಶಿಕ್ಷಕರೊಂದಿಗೆ ಅಳವಡಿಸಲಾಗಿದೆ ಮತ್ತು ರಾಜ್ಯದ ವಿವಿಧ ಸ್ಥಳಗಳಲ್ಲಿನ ಪರಿಹಾರ ಶಿಬಿರಗಳಿಗೆ ಭೇಟಿಯನ್ನು ನೀಡಲಾಯಿತು. ಇನ್ನು ಕರೀನಾ ಕಪೂರ್ ಅವರನ್ನು ಯುನಿಸೆಫ್ ಭಾರತದ ರಾಷ್ಟ್ರೀಯ ರಾಯಭಾರಿಯಾಗಿ ಇವರನ್ನು ನೇಮಕ ಮಾಡಲಾಗಿದೆ. ಈ ಯುನಿಸೆಫ್ ಬಗ್ಗೆ ನೋಡೋದಾದರೆ UN ಪರಿಹಾರ ಪುನರ್ವಸತಿ ಆಡಳಿತದಿಂದ 1946ರಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿಯನ್ನು 2ನೇ ಮಹಾಯುದ್ಧದಿಂದ ಪೀಡಿತ ಮಕ್ಕಳಿಗೆ ಸಹಾಯ ಮಾಡಲು ಇದನ್ನು ರಚಿಸಲಾಯಿತು. ಇನ್ನು ಯುನಿಸೆಫ್ 1953ರಲ್ಲಿ ವಿಶ್ವಸಂಸ್ಥೆಯ ಶಾಶ್ವತ ಭಾಗವಾಯಿತು. ಹೆಸರನ್ನು ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಎಂದು ಸಂಕ್ಷಿಪ್ತಗೊಳಿಸಲಾಯಿತು, ಆದರೆ ಇದನ್ನು ಯುನಿಸೆಫ್ ಎಂದು ಕರೆಯಲಾಗುತ್ತದೆ. ರಾಷ್ಟ್ರಗಳ ನಡುವೆ ಭ್ರಾತೃತ್ವದ ಪ್ರಚಾರಕ್ಕಾಗಿ 1965ರಲ್ಲಿ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ನ್ಯೂಯಾರ್ಕ್ ನಗರದಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಇನ್ನು ಭಾರತೀಯ ಅಮೆರಿಕನ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ 3ನೇ ಬಾಹ್ಯಾಕಾಶ ಹಾರಾಟಕ್ಕೆ ಸಿದ್ಧರಾಗಿದ್ದಾರೆ. ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೊದಲ ಸಿಬ್ಬಂದಿ ಪರೀಕ್ಷಾ ಹಾರಾಟದಲ್ಲಿ ಪೈಲಟ್ ಆಗಿ ಸುನೀತಾ ವಿಲಿಯಮ್ಸ್ 3ನೇ ಬಾರಿಗೆ ಬಾಹ್ಯಾಕಾಶಕ್ಕೆ ಹಾರಲು ಸಿದ್ಧರಾಗಿದ್ದಾರೆ. ಬೋಯಿಂಗ್ ಸ್ಟಾರ್ ಲೈನರ್ ಫ್ಲೋರಿಡಾದ ಕೇಪ್ ಕ್ಯಾರವೆಲ್ನಿಂದ ಇದು ಸ್ಫೋಟಗೊಳ್ಳುತ್ತದೆ. ಸ್ಟಾರ್ ಲೈನರ್ ವಿಲಿಯಮ್ಸ್ 58 ಮತ್ತು ಬುಚ್ ವಿಲ್ಮೋರ್ನನ್ನು ಕಡಿಮೆ ಭೂಮಿಯ ಕಕ್ಷೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕೊಂಡೊಯ್ಯುತ್ತದೆ. ಇನ್ನು ಬೋಯಿಂಗ್ ಸ್ಟಾರ್ ಲೈನರ್ ಅಂದರೆ ಸ್ಟಾರ್ ಲೈನರ್ 7 ಗಗನಯಾತ್ರಿಗಳಿಗೆ ವಸತಿ ಮಾಡಬಹುದು. ಸ್ಟಾರ್ ಲೈನರ್ ನವೀನ ವೇಲ್ಡೈಸ್ ರಚನೆಯನ್ನು ಹೊಂದಿದ್ದು ಮತ್ತು 6 ತಿಂಗಳ ಟರ್ನ್ ಅರೌಂಡ್ ಸಮಯದೊಂದಿಗೆ 10 ಬಾರಿ ಮರುಬಳಕೆ ಮಾಡಬಹುದು. ಸೆಪ್ಟೆಂಬರ್ 16, 2014ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ISS ಗಗನಯಾತ್ರಿಗಳನ್ನು ಹಾರಿಸಲು ಸ್ಪೇಸ್ ಎಕ್ಸ್ ಮತ್ತು ಬೋಯಿಂಗ್ಗೆ ಗುತ್ತಿಗೆಯನ್ನು ನೀಡಿರುವುದಾಗಿ ನಾಸಾ ಘೋಷಿಸಿತು. ಇನ್ನು ಪೇಟಿಎಂ ಅಧ್ಯಕ್ಷ ಮತ್ತು CEO ಆಗಿ ಭಾವೇಶ್ ಗುಪ್ತಾ ಇದರ ಅಧ್ಯಕ್ಷರಾದಂಥ ಇವರು ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಕಂಪನಿಯು ಅವರ ರಾಜೀನಾಮೆಯನ್ನು ಅಂಗೀಕರಿಸಿದೆ ಮತ್ತು ಅವರು ಮೇ 31, 2024ರಂದು ಬಿಡುಗಡೆಗೊಳ್ಳುತ್ತಾರೆ. ವರುಣ್ ಶ್ರೀಧರ್ ಅವರು ಪೇಟಿಎಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ CEO ಆಗಿ ನೇಮಕಗೊಂಡಿರುವಂಥವರು. ನೇಮಕ ಯಾರುಗೊಂಡಿದ್ದಾರೆ? ವರುಣ್ ಶ್ರೀಧರನ್. ರಾಕೇಶ್ ಸಿಂಗ್ ಪೇಟಿಎಂ ಮನಿ CEO ಆಗಿ ನೇಮಕಗೊಂಡಿದ್ದಾರೆ. ವಿಜಯ್ ಶೇಖರ್ ಶರ್ಮಾ ಸ್ಥಾಪಕ ಮತ್ತು CEO. ಪೇಟಿಎಂನ ಸ್ಥಾಪಕ ಯಾರಂದರೆ ವಿಜಯ್ ಶೇಖರ್ ಶರ್ಮಾ. ಇದರ ಪೋಷಕ ಸಂಸ್ಥೆ 197 ಕಮ್ಯುನಿಕೇಷನ್. ಇದನ್ನು ಸ್ಥಾಪನೆ ಮಾಡಿದ್ದು ಆಗಸ್ಟ್ 2010ರಂದು. 2024ರ ಮ್ಯಾಡ್ರಿಡ್ ಓಪನ್. ಈಗ ಸ್ವಿಯಾಟೆಕ್ ಆಂಡ್ರೆ ರುಲ್ವೆ ವಿಜಯೋತ್ಸವ. ವಿಶ್ವದ ನಂಬರ್ 1 ಮಹಿಳಾ ಟೆನ್ನಿಸ್ ಆಟಗಾರ್ತಿ ಈಗ ಸ್ವಿಯಾಟೆಕ್ ಪೋಲೆಂಡ್ ಅರಿನಾ ಸಬಲೆಂಕಾ ಅವರನ್ನು ಸೋಲಿಸುವುದರೊಂದಿಗೆ ಪ್ರಶಸ್ತಿಯನ್ನು ಬಾಚಿಕೊಂಡಿದ್ದಾರೆ. ಆಂಡ್ರೆ ರುಬ್ಲೆವ್ ರಷ್ಯಾ 2024ರ ಮ್ಯಾಡ್ರಿಡ್ ಓಪನ್ನಲ್ಲಿ ಕ್ರಮವಾಗಿ ಮಹಿಳಾ ಮತ್ತು ಪುರುಷರ ಸಿಂಗಲ್ ಪ್ರಶಸ್ತಿಗಳಲ್ಲಿ ಫೆಲಿಕ್ಸ್ ಅಗರ್ ಅಲಿಯಾಸಿಮ್ ಅವರನ್ನು ಸೋಲಿಸುವುದರೊಂದಿಗೆ ಈ ಪ್ರಶಸ್ತಿಯನ್ನು ಇವರು ಗೆದ್ದುಕೊಂಡಿದ್ದಾರೆ. ಇನ್ನು ಇಸ್ರೋ ಭಾರತದ ಮೊದಲ ಸೆಮಿ ಕ್ರಯೋಜೆನಿಕ್ ಎಂಜಿನ್ನ ಪ್ರಮುಖ ಪರೀಕ್ಷೆಯನ್ನು ಪೂರ್ಣಗೊಳಿಸಿದೆ. ಇಸ್ರೋ ಸೆಕ್ 200 ಸೆಮಿ ಕ್ರಯೋಜೆನಿಕ್ ಇಂಜಿನ್ 200ಗಾಗಿ ಮೊದಲ ಇಗ್ನಿಷಿಯಸ್ ಪ್ರಯೋಗವನ್ನು TN ಮಹೇಂದ್ರಗಿರಿಯಲ್ಲಿರುವಂತಹ ಇಸ್ರೋ ಪ್ರೊಪಲ್ಷನ್ ಕಾಂಪ್ಲೆಕ್ಸ್ನಲ್ಲಿರುವ ಸೆಮಿ ಕ್ರಯೋ ಇಂಟಿಗ್ರೇಟೆಡ್ ಇಂಜಿನ್ ಪರೀಕ್ಷಾ ಸೌಲಭ್ಯದಲ್ಲಿ ಇದನ್ನು ನಡೆಸಿತು. ಬಾಹ್ಯಾಕಾಶ ಸಂಸ್ಥೆಯು ಅರೆ ಅಭಿವೃದ್ಧಿಪಡಿಸುತ್ತಿದೆ. ದ್ರವ ಆಮ್ಲಜನಕ ಮತ್ತು ಸೀಮೆ ಎಣ್ಣೆಯ ಪ್ರೊಪೆಲ್ಲೆಂಟ್ ಸಂಯೋಜನೆಯಲ್ಲಿ ಕಾರ್ಯನಿರ್ವಹಿಸುವ ಕ್ರಯೋಜೆನಿಕ್ ಇಂಜಿನ್ ಮತ್ತು ಉಡಾವಣಾ ವಾಹನ Mk3 LVM3 ಮತ್ತು ಭವಿಷ್ಯದ ಉಡಾವಣಾ ವಾಹನಗಳ ಪೇಲೋಡ್ ಸಾಮರ್ಥ್ಯವನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿರುವಂಥದ್ದು.
ಇನ್ನು ಇಸ್ರೋದ ಬಗ್ಗೆ ನೋಡೋದಾದರೆ ಇಸ್ರೋದ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಇದನ್ನು ಸ್ಥಾಪನೆಯಾಗಿದ್ದು 15 ಆಗಸ್ಟ್ 1969. ಇದನ್ನು ಸ್ಥಾಪಿಸಿದವರು ವಿಕ್ರಮ್ ಸಾರಾಭಾಯಿ. ನಿರ್ದೇಶಕ ಎಸ್ ಸೋಮನಾಥ್ ಆಗಿದ್ದಾರೆ. ಇನ್ನು ರಿವಿಷನ್ ಕ್ವಶನ್ಸ್ಗಳನ್ನು ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸುನಿತಾ ವಿಲಿಯಮ್ಸ್ ತನ್ನ 3ನೆಯ ಬಾಹ್ಯಾಕಾಶಯಾನಕ್ಕಾಗಿ ಬೋಯಿಂಗನ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಇರುತ್ತಾರೆ. ಹೌದಾ? ಇದು ಸರಿಯಾದ ಹೇಳಿಕೆಯಾಗಿದ್ದು, ವಿಲಿಯಮ್ಸ್ ತನ್ನ 2 ಕಾರ್ಯಾಚರಣೆಗಳ ಅವಧಿಯಲ್ಲಿ ಒಟ್ಟು 320 ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ. ಇದು ಕೂಡ ಸರಿಯಾದ ಹೇಳಿಕೆಯಾಗಿದೆ. ಇಲ್ಲಿ ಏನು ಕೇಳಿದಾರ, ಮೇಲಿನ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದಾರ. ಅದಕ್ಕಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. 1 ಮತ್ತು 2 ಕೂಡ ಸರಿಯಾದ ಹೇಳಿಕೆಗಳಾಗಿವೆ. ವಿಶ್ವ ಅಸ್ತಮಾ ದಿನದ 2024ರ ಥೀಮ್ ಏನಂತ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಸ್ತಮಾ ಶಿಕ್ಷಣವನ್ನು ಸಶಕ್ತಗೊಳಿಸುತ್ತದೆ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಇನ್ನು ಯುನಿಸೆಫ್ ಭಾರತದ ರಾಷ್ಟ್ರೀಯ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕರೀನಾ ಕಪೂರ್ ಖಾನ್ ಸರಿಯಾದ ಉತ್ತರ. ಇನ್ನು 2024ರ ಮ್ಯಾಡ್ರಿಡ್ ಓಪನ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಈಗ ಸ್ವತಿಕ್ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. ಇಂದಿನ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.